ಹಾಯ್ ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಸ್ತಾ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಪಾಸ್ತಾ ಮಾಡೋದಕ್ಕೆ ಮೊದಲು ಒಂದು ಕಡಾಯಲ್ಲಿ ನೀರು ಕಾಸ್ಕೋಕೆ ಇಟ್ಕೋಬೇಕು. ಆಮೇಲೆ ನಾವು ಒಂದೆರಡು ಬಟ್ಲ ಪಾಸ್ತಾ ತೊಗೊಂಡಿದ್ವಿ. ಆ ಪಾಸ್ತಾನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಮೆತ್ಕೋಗೋ ಥರ. ಅದನ್ನು ಚೆನ್ನಾಗಿ ಕಲಸಿ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಹನಿ ಎಣ್ಣೆ ಹಾಕೋಬೇಕು. ಇದರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಇದು ಪಾಸ್ತಾ ಬೆಂದಿದೆ ನೋಡಿ. ಒಂದು ಜಾಲರಿಯಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿದರೆ ಈ ಥರ ಹಾಕಬೇಕು. ಕೈಯಿಂದ ಮುಟ್ಟು ನೋಡಬೇಕು. ಈಗ ಪಾಸ್ತಾ ರೆಡಿಯಾಗಿದೆ ನೋಡಿ. ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆ ಕೊಡೋದಕ್ಕೆ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟು, ಟೊಮೆಟೊ ಮತ್ತು ಮ್ಯಾಗಿ ಮಸಾಲ ಅದೊಂದು ಪ್ಯಾಕೆಟ್ ತೊಗೊಂಡಿದ್ವಿ. ಕರಿಬೇವು, ಕೊತ್ತಂಬರಿ ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ವಿ. ಸಾಸಿವೆ ಜೀರಿಗೆ ಚಟ್ಪಟ ಆದಮೇಲೆ ಅದೆಲ್ಲ ತರಕಾರಿಗಳು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋಬೇಕು. ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ, ಅದಾದಮೇಲೆ ಈರುಳ್ಳಿ ತೊಗೊಂಡಿದ್ವಲ್ಲ ಈರುಳ್ಳಿನ ಹಾಕೋತಿದ್ವಿ ನೋಡಿ. ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟ್ ತೊಗೊಂಡಿದ್ವಲ್ಲ ಕ್ಯಾರೆಟ್ನ ಹಾಕೋಬೇಕು. ಇವಾಗ ಕ್ಯಾರೆಟ್ ಹಾಕೋತಿದ್ವಿ ನೋಡಿ. ಕ್ಯಾರೆಟ್ ಫ್ರೈ ಆಗ್ತಿದೆ ನೋಡಿ ಚೆನ್ನಾಗಿ. ಕ್ಯಾರೆಟ್ ಫ್ರೈ ಆಗೋದಾದ್ಮೇಲೆ ಇದನ್ನ ಟೊಮೆಟೊ ಸೇರಿಸ್ಕೊತಿದ್ವಿ ನೋಡಿ. ಟೊಮೆಟೊ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇದನ್ನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಿದ್ವಿ. ಅಲ್ಲಿ ಪಾಸ್ತಾ ಇದು ಮಾಡೋ ಟೈಮಿಗೆ ಹಾಕ್ಕೊಂಡಿದ್ವಲ್ಲ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಿದ್ವಿ ನೋಡಿ. ಇಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮ್ಯಾಗಿ ಮಸಾಲ ಮ್ಯಾಜಿಕ್ ತೊಗೊಂಡಿದ್ವಲ್ಲ ಅದನ್ನೊಂದು ಪ್ಯಾಕೆಟ್ ಹಾಕೋತಿದ್ವಿ ನೋಡಿ. ಇದು ಮ್ಯಾಗಿ ಮಸಾಲ ಮ್ಯಾಜಿಕ್ ಪ್ಯಾಕೆಟ್ ಇದು ಹಾಕೋದ್ರಲ್ಲಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಾಸ್ತಾದು. ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಒಂದು ಸ್ವಲ್ಪ ನೀರು ಹಾಕೋತಿದ್ವಿ ನೋಡಿ ಪಾಸ್ತಾಗ. ನೀರು ಹಾಕೊಂಡಿದ್ವಲ್ಲ ನೀರು ಕುದಿ ಬರ್ತಾಯಿದೆ ನೋಡಿ. ಇವಾಗ ಅದೇನು ಪಾಸ್ತಾ ಜಾಲರಿಯಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಇವಾಗ ಅದು ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಇದಕ್ಕೊಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ 1-2 ಚಮಚ ಟೊಮೆಟೊ ಕೆಚಪ್ ಹಾಕೋತಿದ್ವಿ ನೋಡಿ.
ನಾವು ಹಾಕಿರೋ ಮಸಾಲೆ ಎಲ್ಲ ಪಾಸ್ತಾಗೆ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮ ಪಾಸ್ತಾ ರೆಡಿ ಆಗ್ತಿದೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಪಾಸ್ತಾ ಮಾಡ್ಕೊಡ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಹುಡುಗರು ಇಷ್ಟಪಟ್ಟು ತಿಂತಾರೆ. ನಮ್ಮ ಋತಿಕ್ಗೆ ಮತ್ತು ಕೀರ್ತನೆಗೆ ತುಂಬ ಇಷ್ಟ ಈ ಥರ ಪಾಸ್ತಾ ಮಾಡಿಕೊಡ್ರಿ. ನೀವು ನಿಮ್ಮ ಮನೇಲಿ ಮಾಡಿಕೊಡಿ, ತಿನ್ನಿರಿ. ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.